ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ದಿನ ಕಾಸ್ಮಿಕ್ ಎನರ್ಜಿ ಹೀಲರ್ ಆಗಿರುವ ಡಾಕ್ಟರ್ ಎಸ್ ನಾಗೇಶ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಇವತ್ತಿನ ದಿನ ನಮ್ಮ ವೀಕ್ಷಕರಲ್ಲಿ ಆರೋಗ್ಯದ ವಿಚಾರವಾಗಿ ಕೆಲವು ಪ್ರಶ್ನೆಗಳಿದೆ ಸರ್. ತಾವು ಅದಕ್ಕೆ ಉತ್ತರವನ್ನು ನೀಡ್ತೀರಾ ಸರ್? ಖಂಡಿತ, ಕೇಳಿ. ಓಕೆ, ಮೊದಲನೇದಾಗಿ ಸರ್, ಕೆಲವೊಬ್ಬರ ಮೈಗಳಲ್ಲಿ ಗುಳ್ಳೆಗಳು ಬರುತ್ತೆ. ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರ ಇದೆ? ಏನು ಚಿಕಿತ್ಸೆ ಮಾಡಬೇಕಾಗತ್ತೆ? ಗುಳ್ಳೆಗಳು ಅಂದರೆ ಗುಳ್ಳೆಗಳು ಅಥವಾ ಗೆಡ್ಡೆಗಳು? ಗಡ್ಡೆಗಳು ಬರುತ್ತೆ, ಕೆಲವೊಬ್ಬರಲ್ಲಿ ಗುಳ್ಳೆಗಳು ಬರುತ್ತೆ. ಓಕೆ, ಇದಕ್ಕೆ ಯಾವ ರೀತಿಯ ಪರಿಹಾರ? ನೋಡಿ, ಸಾಮಾನ್ಯವಾಗಿ ಮನುಷ್ಯನಿಗೆ ಈ ದೇಹದಲ್ಲಿ ಗೆಡ್ಡೆಗಳಾಗದಾಗ ಜನ ಭಯ ಬೀಳ್ತಾರೆ. ಕ್ಯಾನ್ಸರ್ ಆಗಿಬಿಟ್ಟಿದೆಯೇನೋ, ಏನಾಗ್ಬಿಡುತ್ತೋ, ಲೈಫೇ ಮುಗಿದೋಯ್ತೇನೋ ಅಂತಂದ್ಬಿಟ್ಟು. ಖಂಡಿತ ಅದಕ್ಕೆ ಹೆದರುವಂತಹ ಅವಶ್ಯಕತೆಯೇ ಇಲ್ಲ. ಕಾರಣ ಇಷ್ಟೇ, ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳು ಸರಾಗವಾಗಿ ನಡೀತಾ ಇದ್ದಾಗ ಕರೆಕ್ಟಾಗಿ ಆಹಾರ ತೊಗೋತೀವಿ, ಡೈಜೆಸ್ಟ್ ಆಗುತ್ತೆ, ಮೋಷನ್ ಆಗುತ್ತೆ, ಎಲ್ಲ ಕೂಡ ಕ್ಲಿಯರ್ ಆಗಿರುತ್ತೆ. ಯಾವಾಗ ಅದಕ್ಕೆ ಅಡೆತಡೆಗಳು ಉಂಟಾಗುತ್ತೋ ಅಲ್ಲಲ್ಲೇ ದೇಹದಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ಗಳು ಅಲ್ಲಲ್ಲೇ ಹೆಪ್ಪುಗಟ್ಟಿಬಿಟ್ಟು ಗೆಡ್ಡೆಗಳಾಗ್ತಾ ಹೋಗುತ್ತೆ. ಅದಕ್ಕೆ ನಮ್ಮ ಚೈನೀಸ್ ಮೆಡಿಸಿನ್ ಪ್ರಕಾರ ಕೂಡ ಏನು ಹೇಳ್ತಾರೆ ಅಂದರೆ, ನಮ್ಮ ದೇಹದಲ್ಲಿ ತಂಪಿನ ಅಂಶ ಜಾಸ್ತಿ ಆದಾಗ ಆ ರಕ್ತ ಸಂಚಾರ ಪೂರ್ತಿ ಆಗದೇ ಗೆಡ್ಡೆಗಳಾಗ್ತಾ ಹೋಗುತ್ತೆ. ಕೇಳಿರಿ ಎಷ್ಟು ಸತಿ ಗುಳ್ಳೆಗಳು ಅಂತಂದ್ಬಿಟ್ಟು, ಅದು ಅಷ್ಟೇ, ಗುಳ್ಳೆ ಮತ್ತು ಗೆಡ್ಡೆ ಎರಡೂ ಕೂಡ ಅಷ್ಟೇ. ಅದು ಶಾಶ್ವತವಾಗಿ ದೇಹದ ಬೇರೆ ಬೇರೆ ಕಡೆ ಕಾಣಿಸ್ತಾ ಹೋಗ್ತಾ ಇರುತ್ತೆ. ಸಾಮಾನ್ಯ ಹೃದಯತ ಆದಾಗ ಭಯ ಬಿದ್ದುಬಿಡ್ತೀವಿ, ಏನೋ ಆಗಿಬಿಡುತ್ತೆ ಅಂತಂದ್ಬಿಟ್ಟು. ಆದರೆ ಅದಕ್ಕೆ ಪರಿಹಾರ ಬಹಳ ಸುಲಭ. ರಕ್ತ ಸಂಚಾರ ಕರೆಕ್ಟಾಗಿ ಆಗುವಂತಹ ಯಾವುದೇ ಥೆರಪಿ ಇರ್ಬೋದು. ಇವತ್ತು ಪರ್ಯಾಯ ಚಿಕಿತ್ಸೆಗಳಲ್ಲಿ ತುಂಬ ಬಂದಿದೆ. ಕಲರ್ ಥೆರಪಿ ಇದೆ, ಸೀಡ್ ಥೆರಪಿ ಇದೆ, ಆಮೇಲೆ ಅಕ್ಯುಪ್ರೆಷರ್, ಇದೆಲ್ಲ ಇದೆ. ಜೊತೆಗೆ ಬಹಳ ಬೇಗ ಕ್ಯೂರ್ ಆಗಬೇಕು ಅಂದರೆ ಆಯುರ್ವೇದಿಕ್ ಮೆಡಿಸಿನ್ ಕೂಡ ಇದೆ. ಅದಕ್ಕೆ ಪರ್ಟಿಕ್ಯುಲರ್ ಆಯುರ್ವೇದಿಕ್ ಮೆಡಿಸಿನನ್ನು ಕೊಟ್ಟಾಗಲೂ ಕೂಡ ಆ ಗೆಡ್ಡೆಗಳು ಕರಗಿ ಆ ಕೊಲೆಸ್ಟ್ರಾಲ್ ಅಂಶ ನಮ್ಮ ಮೋಷನ್ನಲ್ಲಿ ಅಥವಾ ಯೂರಿನಲ್ಲಿ ಹೊಟ್ಟೋಯ್ತು ಅಂತಂದರೆ ಗೆಡ್ಡೆಗಳು ಸಂಪೂರ್ಣವಾಗಿ ಗುಣ ಆಗ್ತಾ ಇರುತ್ತೆ. ನಾನು ಇತ್ತೀಚೆಗೆ ಒಂದು ಕೇಸನ್ನು ಮಾಡಿದೆ. ಆ ಗೆಡ್ಡೆಗಳ ಸುತ್ತಲೂ ಕೂಡ ಡಾರ್ಕ್ ಬ್ಲೂ ಕಲರ್ನ ಹಾಕೋದ್ರಿಂದ ಕೂಡ ಕೆಲವೊಂದು ಗೆಡ್ಡೆಗಳು ಕರಗಿದೆ. ಹಾಗನ್ಬಿಟ್ಟು ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಅಲ್ಲ, ಅವರವರ ವೈಯಕ್ತಿಕ ವಾತ ಪಿತ್ತ ಕಫ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡಿದಾಗ ಖಂಡಿತ ಇದಕ್ಕೆ ಪರಿಹಾರ ಇದೆ. ಸರ್, ಇದುವರೆಗೂ ತುಂಬ ಚೆನ್ನಾಗಿ ಪರಿಹಾರವನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ವೀಕ್ಷಕರೇ, ಇದುವರೆಗೂ ಸರಿಂದ ತುಂಬ ಚೆನ್ನಾಗಿ ಪರಿಹಾರ ಹೇಗೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀರಲ್ವೇ? ನಿಮಗೂ ಕೂಡ ಈಗ ಅನಿಸುತ್ತೆ, ಹೌದು ನಾನು ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನುವಂಥದ್ದು. ಆದರೆ ಅದು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಏನು ಅನ್ನೋದು ಗೊತ್ತಿರಲ್ಲ. ನೋಡಿ, ನಮ್ಮ ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲಲ್ಲಿ ಅಡ್ರೆಸ್ ಇದೆ, ಹಾಗೆ ಫೋನ್ ನಂಬರು ಕೂಡ ಇದೆ. ಅದಕ್ಕೆ ಕರೆ ಮಾಡಿದರೆ ಅದಕ್ಕೆ ಪರಿಹಾರ ಹೇಗೆ ಏನು ಅನ್ನೋದನ್ನು ನಿಮಗೆ ಸಿಗತ್ತೆ ಮಾಹಿತಿ.